ಒಂಟಿಯಾಗಿದ್ದೀರಾ, ಒಂಟಿತನ ಅನುಭವಿಸ್ತಾ ಇದ್ದೀರಾ. ಬಟ್ ಯಾವುದಾದ್ರೂ ವಿಡಿಯೋ ನೋಡಿದಾಗ ಓಕೆ ಅಂದ್ಬಿಟ್ಟು ಆ ಕ್ಷಣಕ್ಕೆ ನೀವು ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ, ಯು ಫೀಲ್ ಬೆಟರ್, ರೈಟ್? ಬಟ್ ಆಮೇಲೆ ಮತ್ತೆ ಅದೇ ನೆಗೆಟಿವ್ ಥಾಟ್ಸ್ಗಳು, ಅದೇ ಒಂಟಿತನ ಫೀಲಿಂಗ್ಸ್, ರೈಟ್? ಸೊ ಓಕೆ, ನನಗೆ ಅರ್ಥ ಆಗುತ್ತೆ, ಸೊ ರಿಲ್ಯಾಕ್ಸ್. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಅದ್ರ ಬಗ್ಗೆನೇ, ಹೇಗೆ ಒಂಟಿತನದಿಂದ ಹೊರಗೆ ಬರೋದು ಅಂತ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಜಾಸ್ತಿ ಸಪೋರ್ಟ್ ಕೊಡಿ, ಓಕೆನಾ? ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌ ಟು ಓವರ್ಕಮ್ ಲೋನ್ಲಿನೆಸ್. ಸೊ ನನಗೊಂದು ಹೇಳಿ, ನೀವು ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಅಜ್ಜಿ ತಾತ, ಸೊ ಇವ್ರೇನಾದರೂ ಡೆತ್ ಆದರೆ ಅನ್ನೋ ಭಯ ಇದೆಯಾ ನಿಮಗೆ? ಅವ್ರು ಇಲ್ಲ ಅಂದರೆ ನಾನು ಒಬ್ಬಳೇ ಹೇಗಿರೋದು ಅನ್ನೋ ಭಯ ಸ್ಟಾರ್ಟ್ ಆಗಿದೆಯಾ? ಅಥವಾ ಯಾವತ್ತಾದರೂ ಅನಿಸಿದೆಯಾ? ಆ್ಯಂಡ್ ಯಾರಾದರೂ ನೀವು ಇಷ್ಟಪಡ್ತಿರೋರು ನಿಮ್ಮಿಂದ ದೂರ ಆದರೆ ಅನ್ನೋ ಭಯ ಇದೆಯಾ? ಆ್ಯಂಡ್ ಅವ್ರು ಇಲ್ದಲ್ಲಿ ಇರೋಕ್ಕಾಗಲ್ಲ, ಒಂಟಿಯಾಗಿ ಹೋಗ್ತೀನಿ ಅಂತ ಅನ್ನಿಸ್ತಿದ್ಯಾ ಅಥವಾ ಅನಿಸಿದ್ಯಾ? ನೀವು ಹೊರಗಡೆಯಿಂದ ನಗ್ತಾ ಇರ್ಬೋದು ಆ್ಯಂಡ್ ಐ ಡೋಂಟ್ ಕೇರ್ ಅನ್ನೋ ರೀತಿ ಕೂಡ ಇರ್ಬೋದು. ಬಟ್ ನಿಮ್ಮೊಳಗಡೆ ಈ ಥರ ಒಂದು ಒಂಟಿತನದ ಭಯ ಇದ್ದೇ ಇರುತ್ತೆ, ಎಲ್ರಿಗೂ ಇರುತ್ತೆ, ಹೌದಾ? ಹಾಗಿದ್ರೆ ಸೊಲ್ಯೂಷನ್ ಏನಿದಕ್ಕೆ? ಸೊ ಎಲ್ಲ ಹೇಳ್ಬೋದು, ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಿ ಅಂತ ಸಮಯದಲ್ಲಿ. ಯಾರಾದರೂ ಡೆತ್ ಆಯಿತು ಅಥವಾ ಯಾರಾದರೂ ಬಿಟ್ಟೋದ್ರು ಅಂದರೆ ನಿಮ್ಮ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳ್ಬೋದು ಅಲ್ವಾ? ಅದೇ ಸೊಲ್ಯೂಷನ್ನ. ಸೊ ಆ ಥರ ಸಿಚುಯೇಷನಲ್ಲಿ, ಆ ಥರ ನೋವಲ್ಲಿ ಆಯಿತಾ, ಆ ಥರ ಭಯದಲ್ಲಿ ನೀವು ಇದ್ದಾಗ ನೀವು ಮೈಂಡ್ನ ಡೈವರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ನಿಮ್ಮ ಮೈಂಡಲ್ಲಿ ಏನೇನೋ ಓಡ್ತಿರುತ್ತೆ ಅಲ್ವಾ? ಕನ್ಫ್ಯೂಷನ್ಸ್, ಫಿಯರ್ ಆ್ಯಂಡ್ ಯಾವುದೇ ರೀತಿಯ ಕ್ಲಾರಿಟಿಗಳಿರೋದಿಲ್ಲ, ಒಂದು ಡಿಸಿಷನ್ ತೊಗೊಳಕ್ಕಾಗ್ತಿರೋದಿಲ್ಲ. ಸೊ ಈ ಥರ ಸಮಯದಲ್ಲಿ ನೀವು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಯಾವುದೋ ಬ್ರೇಕಪ್ ಆಯಿತು, ಓಕೆ, ಹಿಂಗಾಗಿದೆ, ಅವ್ರ ಮೇಲಿನ ಸಿಟ್ಟಿಗೆ ಅಥವಾ ಒಂದು ಒಂಟಿಯಾಗಿ ಹೋಗ್ತೀನಿ ಅನ್ನೋ ಭಯಕ್ಕೆ ಇನ್ನೊಬ್ರನ್ನ ಯಾರನ್ನೋ ಓಕೆ ಇಷ್ಟಪಡೋಣ, ಅವ್ರ ಜೊತೆ ನಾವು ಮಿಂಗಲ್ ಆಗೋಣ ಅಂತ ಹೋದ್ವಿ ಅಲ್ವಾ? ಅವಾಗ ಏನಾಗುತ್ತೆ, ಅವ್ರು ಎಂಥವ್ರು ಏನು ಎತ್ತ ಯಾವುದೂ ಸಹ ನಿಮಗೆ ಗೊತ್ತೇ ಇರೋದಿಲ್ಲ. ಬಿಕಾಸ್ ನೀವಿನ್ನೂ ಅದೇ ನೋವಲ್ಲಿ ಇರ್ತೀರಾ, ಯು ಅಂಡರ್ಸ್ಟ್ಯಾಂಡ್, ರೈಟ್? ನಿಮ್ಮ ಮೈಂಡಲ್ಲಿ ಯಾವುದೇ ಥರದ ಕ್ಲಾರಿಟಿ ಇರೋದಿಲ್ಲ. ಅವರು ಆ ಹುಡುಗಿ ಆಯಿತು, ಹುಡುಗ ಆಯಿತು, ಅವನು ಎಂಥವನು ಏನು ಅನ್ನೋದು ನೀವು ತಿಳ್ಕೊಳ್ಳಲ್ಲ. ಜಸ್ಟ್ ಅವ್ರ ಮೇಲಿಂದ ನಿಮ್ಮ ಎಕ್ಸ್ ಬಗ್ಗೆನ ನಿಮಗಿರೋ ಒಂದು ಸಿಟ್ಟಿಗೆ ಅಥವಾ ನೀವು ಒಂಟಿ ಅನ್ನೋ ಭಯಕ್ಕೆ ಏನು ಮಾಡಿಬಿಡ್ತೀರಾ, ಇನ್ನೊಬ್ರ ಜೊತೆ ಹೋಗ್ಬಿಡ್ತೀರಾ. ಬಟ್ ಆಮೇಲೆ ಅವ್ರು ಏನು ಎತ್ತ ಅಂತ ಗೊತ್ತಾದ್ಮೇಲೆ ಇನ್ನೂ ಜಾಸ್ತಿ ಕಷ್ಟನ ಅನುಭವಿಸ್ತೀರಾ. ಸೊ ಇಂಥ ಸಮಯದಲ್ಲಿ ನಾನು ಹೇಳೋದು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಡಿಸಿಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಬಿಕಾಸ್ ನೀವೇನೇ ಡಿಸಿಷನ್ ತಗೊಂಡ್ರು ಅದು ತಪ್ಪಾಗೇ ಇರುತ್ತೆ. ಬಿಕಾಸ್ ನಿಮ್ಮ ಮೈಂಡ್ ಸ್ಟೇಬಲ್ ಇರೋದಿಲ್ಲ, ರೈಟ್? ಆ್ಯಂಡ್ ಯಾವುದೇ ರೀತಿಯ ಕಮಿಟ್ಮೆಂಟು ಕೂಡ ನೀವು ಮಾಡ್ಕೋಬೇಡಿ, ಕಮಿಟ್ ಕೂಡ ಆಗಬೇಡಿ, ಪ್ರಾಮಿಸಸ್ ಕೂಡ ಮಾಡಬೇಡಿ, ಓಕೆನಾ? ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನು ಕೆಲವೊಬ್ರು ಇರ್ತೀರಾ, ಅವಳು ಬಿಟ್ಟೋದ್ಲು ಅದು ಇದು ಅಂತ ಅವ್ರ ಮೇಲೆ ಕೋಪಕ್ಕೆ ಏನು ಮಾಡ್ತೀರಾ, ಸ್ಪೀಡಾಗಿ ಬೈಕ್ ಓಡಿಸೋದು, ಕಾರ್ ಓಡಿಸೋದು, ಈ ಥರ ಮಾಡ್ತೀರಾ. ಬಟ್ ನೀವು ಆ ಥರ ಮಾಡಿದ್ರೆ ಏನಾಗುತ್ತೆ ಹೇಳಿ? ನಿಮ್ಮ ಜೀವಕ್ಕೆ ಅಪಾಯ. ಬಿಟ್ಟೋದವರು ಆರಾಮಾಗಿರ್ತಾರೆ, ರೈಟ್? ನೀವು ಒಂಟಿ ಅನ್ನೋದನ್ನ ಫಸ್ಟ್ ತೆಗೀರಿ ಅವ್ರು ಬಿಟ್ಟೋದಾಗ, ರೈಟ್? ನೀವು ಅವ್ರ ಮೇಲೆ ಡಿಪೆಂಡೇ ಆಗಬಾರ್ದು ಫಸ್ಟ್ ಆಫ್ ಆಲ್, ಹೌದಾ? ಸೊ ಇವಾಗ ನಮ್ಮೆಲ್ಲರ ಮನಸ್ಸಲ್ಲಿ ಒಂಟಿ ಆಗೋದ್ರ ಬಗ್ಗೆ ಭಯ ಇದೆ, ಯಾರಾದರೂ ಬಿಟ್ಟೋದ್ರೇನೋ ಭಯ ಇದೆ. ಆ್ಯಂಡ್ ನಿಮ್ಮ ಸರ್ವೈವಲ್ಗೋಸ್ಕರ ಯಾರ ಮೇಲಾದರೂ ಡಿಪೆಂಡ್ ಆದರೆ ಅವ್ರು ಬಿಟ್ಟೋದ್ರೇನೋ ಭಯ ಕಾಮನ್ ಆಗಿ ಇರಲೇಬೇಕು, ಇದ್ದೇ ಇರುತ್ತೆ. ಬಿಕಾಸ್ ಅವರಿಂದ ನಿಮ್ಮ ಸರ್ವೈವಲ್ ಆಗ್ತಿರುತ್ತೆ. ಅವರಿಲ್ಲ ಅಂದರೆ ನಿಮ್ಮ ಜೀವನ ನಡೆಯೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಹೌದಾ? ಸೊ ಹೀಗಿದ್ದಾಗ ಅವರಿದ್ದರೆ ಖುಷಿ ಅನ್ನೋದು ಇರೋದೇ ಇಲ್ಲ ಅಲ್ವಾ ನಿಮಗೆ? ಅಂದರೆ ನೀವು ಅಂದ್ಕೋಬೋದು ಖುಷಿ ಅಂತ, ಬಟ್ ಅವ್ರು ಇರೋದ್ರಿಂದ ನಿಮಗೆ ಬರೀ ಸರ್ವೈವಲಿಗೆ ಬೇಕಿದ್ದಾರೆ ಅವರು. ಬಟ್ ಅವರೇ ನಿಮ್ಮ ನಿಜವಾದ ಖುಷಿನ? ನಿಮ್ಮಲ್ಲಿ ಖುಷಿ ಇದೆಯಾ? ಅವ್ರ ಮೇಲೆ ಡಿಪೆಂಡ್ ಆಗ್ದಲೇ ಸರ್ವೈವಲ್ ಆಗ್ಬೋದಾ ನೀವು, ರೈಟ್? ನೀವು ಸರ್ವೈವ್ ಆಗ್ಬೋದಾ? ಸರ್ವೈವಲ್ ನೋಡ್ಕೋಬೋದಾ? ನೀವು ಖುಷಿಯಾಗಿರ್ಬೋದಾ? ಸೊ ಬನ್ನಿ ಇವಾಗ ಖುಷಿ ಮತ್ತು ಸರ್ವೈವಲ್ ಬಗ್ಗೆ ಡಿಫ್ರೆನ್ಸ್ ನೋಡೋಣ, ಓಕೆನಾ? ಫಸ್ಟ್ ಆಫ್ ಆಲ್ ನಮಗೆ ಸರ್ವೈವಲ್ ಮತ್ತು ಖುಷಿ ಎರಡೂ ಬೇಕು. ಸೊ ಸರ್ವೈವಲ್ ಪಕ್ಕ ಆಗಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದರೆ ಫಸ್ಟ್ ಥಿಂಗ್ ಏನು? ಎಜುಕೇಷನ್ ಇರಬೇಕು, ರೈಟ್? ನೆಕ್ಸ್ಟ್ ಏನಾದರೂ ಒಂದು ಜಾಬ್ ಮಾಡ್ತಿರ್ಬೇಕು, ಅಥವಾ ಎಜುಕೇಷನ್ ಇದು ನೆಕ್ಸ್ಟ್ ಜಾಬ್ ಹುಡುಕೋಬೋದು ಅನ್ನೋ ನಂಬಿಕೆ ಇರಬೇಕು ಅಥವಾ ಇರುತ್ತೆ, ಹೌದಾ? ಸೊ ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ಫಸ್ಟ್ ಆಫ್ ಆಲ್. ಸೊ ಈಗ ಎಕ್ಸಾಂಪಲ್ ಗರ್ಲ್ಸ್ ವಿಷಯದಲ್ಲಿ ಏನು ಓದಿಲ್ಲ, ಅವ್ರು ಯಾವ ಕೆಲಸದಲ್ಲೂ ಇಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರು ಸರ್ವೈವಲ್ಗೋಸ್ಕರ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಲೇಬೇಕು. ಆ್ಯಂಡ್ ಹಾಗೆ ಆಗಿರ್ತಾರೆ ಕೂಡ, ರೈಟ್? ಆ್ಯಂಡ್ ಹುಡುಗರು ಕೂಡ ಇನ್ನೂ ಕೆಲಸ ಸಿಕ್ಕಿಲ್ಲ, ಓಕೆ
ಆ ಥರ ಇದ್ದಾಗ ಅವರು ಕೂಡ ಹುಡುಗಿರ ಮೇಲೆ ಯಾರಾದ್ರು ದುಡಿತಿರೋರು ವೈಫ್ ಅಥವಾ ಯಾರಾದ್ರು ಸಿಕ್ಕರೆ ಅವ್ರ ಮೇಲೆ ಡಿಪೆಂಡ್ ಆಗೇ ಆಗಿರ್ಬೇಕಾಗತ್ತೆ ಅಲ್ವಾ. ಈ ಥರ ಸಿಚುವೇಶನಲ್ಲಿ ಗಂಡ ಬಿಟ್ಟೋದ್ರೆ ಹೇಗೆ, ಹೆಂಡತಿ ಬಿಟ್ಟೋದ್ರೆ ಹೇಗೆ ಅನ್ನೋ ಭಯ. ಯಾಕೆ ಹೇಳಿ, ಜೀವನ ಮಾಡೋದು ಹೇಗೆ, ಜೀವನ ಮುಂದೆ ಹೇಗೆ, ಈ ಥರ ಭಯದಲ್ಲೇ ಬದುಕ್ತಿರ್ತೀರ, ಹೌದು ತಾನೆ. ಆ್ಯಂಡ್ ಅವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅದೊಂದು ಖಂಡಿತ ಗೊತ್ತಿಲ್ಲ, ಕರೆಕ್ಟಾ. ಬಿಕಾಸ್ ನೀವು ಡಿಪೆಂಡ್ ಆಗಿರೋದು ಸರ್ವೈವಲ್ಗೋಸ್ಕರ. ಪ್ರೀತಿ ಇದೆಯೋ ಇಲ್ವೋ ಯಾರಿಗೋ ಗೊತ್ತಿಲ್ಲ. ಆ್ಯಂಡ್ ಅದು ಬೇಕಾಗೂ ಇರೋದಿಲ್ಲ. ಬಿಕಾಸ್ ಊಟ ತಿಂಡಿ ಜೀವನ ನಡೀತಿದೆ, ದಟ್ಸ್ ಎನಫ್ ಅಂತ ಅನ್ಕೋತೀರ. ಸೊ ಈಗ ನೋಡಿ, ನೀವು ಓನಾಗಿ ಅರ್ನ್ ಮಾಡ್ತಿದ್ದೀರಾ, ರೈಟ್. ನಿಮಗೆ ಸರ್ವೈವಲ್ಗೆ ಯಾರ ಡಿಪೆಂಡೆನ್ಸಿ ಇಲ್ಲ. ಆ್ಯಂಡ್ ನೀವು ಖುಷಿಯಾಗಿರೋದಕ್ಕೆ ಯಾರ ಡಿಪೆಂಡೆನ್ಸಿ ಬೇಡ. ಬಿಕಾಸ್ ನೀವು ಎಜುಕೇಟೆಡ್ ಆ್ಯಂಡ್ ವೆಲ್ ಅರ್ನಿಂಗ್. ಖುಷಿ ಹೇಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ? ಐ ಮೀನ್ ನಿಮ್ಗೆ ಒಂಟಿ ಅನ್ನೋದು ಕೂಡ ಫೀಲ್ ಆಗೋದಿಲ್ಲ. ಯಾಕೆ ಹೇಳಿ, ನಿಮಗೆ ಬೇಕಾಗಿದ್ದು ತಗೋತೀರಾ, ಬೇಕಾಗಿದ್ದ ಕಡೆ ಹೋಗ್ತೀರಾ, ನೀವು ಚೆನ್ನಾಗಿ ದುಡಿತಿದ್ದೀರಾ, ನಿಮಗೆ ನಾಲೆಡ್ಜ್ ಇದೆ, ರೈಟ್. ನೀವು ಅಲ್ಲಿ ಒಂಟಿ ಅಂತ ನೀವು ಯಾವುದು ಫೀಲ್ ಮಾಡೋದೇ ಇಲ್ಲ ನೀವು, ಅಲ್ವಾ. ನಿಮಗೆ ಬೇಕಾಗಿದ್ದೆಲ್ಲ ಮಾಡ್ತಿರ್ತೀರಾ, ಬ್ಯುಸಿ ಇರ್ತೀರಾ, ನಿಮ್ಮದೇ ಹಲವಾರು ವರ್ಕ್ಗಳಿರುತ್ತೆ, ಅದನ್ನು ಮಾಡ್ಕೋತಿರ್ತೀರಾ. ನೀವು ಸರ್ವೈವಲ್ಗೋಸ್ಕರ ಆಗಲಿ ಖುಷಿಗೋಸ್ಕರ ಆಗಲಿ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಯಾರು ಇರಲಿ ಯಾರು ಬಿಟ್ಟೋಗ್ಲಿ, ನಿಮಗೆ ಒಬ್ಬರೇ ಇರೋದು ಗೊತ್ತಾಗಿರುತ್ತೆ ಆಲ್ರೆಡಿ. ಆ್ಯಂಡ್ ಲೋನ್ಲಿ ಫೀಲ್ ಆಗೋದೇ ಇಲ್ಲ ನಿಮಗೆ, ಹೌದು ತಾನೆ. ಸೊ ಇದೇ ಥರ ನಮ್ಮ ಜೀವನ ಕೂಡ, ಹೌದಾ. ನಾವು ಖುಷಿನ ಬೇರೆಯವ್ರ ಹತ್ರ ಬೇಡ್ಕೋತೀವಿ, ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡ್ತೀವಿ. ನೀನು ನಿನ್ನ ಮೊಬೈಲ್ನ ನನಗೆ ಕೊಟ್ಟರೆ, ಮೆಸೇಜೆಲ್ಲ ನಾನು ಚೆಕ್ ಮಾಡಿದ್ರೆ, ಓಕೆ, ನೀನು ಯಾರ ಜೊತೆನೂ ಚಾಟ್ ಮಾಡಿಲ್ಲ ಅಂದರೆ ಓಕೆ, ಐ ಆಮ್ ಹ್ಯಾಪಿ, ಓಕೆ. ಆ್ಯಂಡ್ ನೀನು ನಾನು ಹೇಳಿದ ಕೆಲಸನ ಇಷ್ಟು ಗಂಟೆ ಒಳಗೆ ಮುಗಿಸ್ಕೊಟ್ರೆ ಐ ಆಮ್ ಹ್ಯಾಪಿ. ನೀನು ನನ್ನ ಅಲ್ಲಿ ಡ್ರಾಪ್ ಮಾಡಿದ್ರೆ ನಾಳೆ ಐ ಆಮ್ ಹ್ಯಾಪಿ. ಐ ಮೀನ್ ಯಾಕೆ ನೀವು ಬೇರೆ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಲ್ಲಿ ಖುಷಿನ ಹುಡುಕ್ತಾ ಇದ್ದೀರಾ? ಅಲ್ಲಿ ಸ್ವಲ್ಪ ಏರುಪೇರು ಆಗಿಬಿಟ್ರೆ ನಿಮ್ಮ ಎಂಟೈರ್ ಡೇನೇ ವೇಸ್ಟ್. ಫಾರ್ ಎಕ್ಸಾಂಪಲ್, ಓಕೆ, ನನ್ನ ಬರ್ತಡೇಗೆ 12 ಗಂಟೆಗೆ ವಿಶ್ ಮಾಡಿದ್ರೆ ಐ ಆಮ್ ಹ್ಯಾಪಿ. ಅವ್ರು ಮಾಡಲ್ಲ, ಅವ್ರದ್ದೇನೋ ಬೇರೆ ಕೆಲಸ ಇರುತ್ತೆ. ಸೊ ನಿಮ್ಮ ಬರ್ತಡೇ ಕಂಪ್ಲೀಟ್ಲಿ ವೇಸ್ಟ್ ಆಗೋಯ್ತು ಅವತ್ತು, ಅಲ್ವಾ. ಮಾಡಲಿಲ್ಲ ಅಂದ್ಕೊಂಡು ಯಾಕೆ ನಿಮ್ಮ ಖುಷಿ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು? ಯಾಕೆ ನೀವು ಒಬ್ಬರೇ ಇರೋದಕ್ಕಾಗೋದಿಲ್ಲ? ಯಾಕೆ ಯಾರಾದರೂ ಬೇಕೇ ಬೇಕು ನಿಮಗೆ? ಗೊತ್ತಾಗ್ತಿದೆಯಾ? ನಿಮ್ಮ ಬರ್ತಡೇ, ರೈಟ್. ಅವ್ರು ವಿಶ್ ಮಾಡ್ತಾರೋ ಬಿಡ್ತಾರೋ ಅದು ಮ್ಯಾಟರೇ ಆಗೋದಿಲ್ಲ. ನೀವು ಈ ಭೂಮಿಗೆ ಬಂದಿದ್ದ ದಿನ, ರೈಟ್, ನಿಮ್ಮ ತಾಯಿ ನಿಮ್ಮನ್ನ ಹೆತ್ತಿದ ದಿನ, ನೀವು ನಿಮ್ಮ ಜೊತೆಗೆ ನಿಮ್ಮ ತಾಯಿನೂ ಕೂಡ ಸೆಲೆಬ್ರೇಟ್ ಮಾಡಬೇಕು, ರೈಟ್. ಇವಾಗ ಯಾರೋ ಸಿಕ್ಕಿದ್ದಾರೆ, ಅವರಿಂದ ನೀವು ಭೂಮಿಗೆ ಬಂದಿಲ್ಲ, ಅವ್ರಿಗೋಸ್ಕರನೂ ಬಂದಿಲ್ಲ, ಹೌದಾ. ನಿಮ್ಮ ಬರ್ತಡೇ, ನೀವು ಹುಟ್ಟಿರೋದು, ನೀವು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಸುಖ ನೋಡಿ ಬಂದಿದ್ದೀರಾ, ರೈಟ್. ಸೊ ಪ್ರತಿಯೊಂದು ಬರ್ತ್ಡೇನೂ ಒಂದು ಚಾನ್ಸ್, ರೈಟ್. ನೀವು ಅಂದ್ಕೊಳ್ಳಿ, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನ ಸ್ಪೆಷಲ್ ಡೇ ಇವತ್ತು. ಮನೇಲಿ ಅಪ್ಪ ಅಮ್ಮನ ಖುಷಿಯಾಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಸೊ ನೀವು ಫಸ್ಟ್ ಖುಷಿಯಾಗಿದ್ದರೆ ನಿಮ್ಮ ಜೊತೆಲಿ ಇರೋರಿಗೂ ಖುಷಿ ಕೊಡ್ತೀರಾ. ಆ್ಯಂಡ್ ನೀವು ಒಂಟಿ ಅಂತ ಅಂದ್ಕೊಂಡು ನೀವು ಸ್ಯಾಡ್ ಆಗಿದ್ರೆ ಯಾರೂ ಇಷ್ಟಪಡೋದಿಲ್ಲ ನಿಮ್ಮ ಜೊತೆ ಇರೋದಕ್ಕೆ, ಎಲ್ಲ ದೂರನೇ ಆಗ್ತಾರೆ. ಆ್ಯಕ್ಚುಲಾಗಿ ಒಂಟಿ ಆಗೋಗ್ಬಿಡ್ತೀರಾ, ಕರೆಕ್ಟಾ. ಸೊ ನೀವು ಯಾವಾಗ ನಮ್ಮ ಹತ್ರ ಏನಾದರೂ ದುಡ್ಡಿದ್ರೆ ನಾವು ಹಂಚ್ಬೋದು, ನೀರಿದ್ರೆ ಇನ್ನೊಬ್ರಿಗೆ ಕೊಡ್ಬೋದು. ಸೊ ಅದೇ ರೀತಿ ನಮ್ಮ ಹತ್ರ ಖುಷಿ ಇದ್ದರೆ ಇನ್ನೊಬ್ರಿಗೆ ಕೊಡ್ಬೋದು, ರೈಟ್. ಒಂಟಿ ಅನ್ನೋದು ನಿಮ್ಮ ಮೈಂಡಲ್ಲಿದೆ ಅಷ್ಟೇ. ಒಂಟಿ ಆಗೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಜೊತೆ ನಾವು ಇದ್ದೇ ಇರ್ತೀವಿ, ಎವ್ರಿ ಡೇ, ಎವ್ರಿ ಟೈಮ್, ಎವ್ರಿ ಸೆಕೆಂಡ್, ರೈಟ್. ಆ್ಯಂಡ್ ಒಬ್ಬರೇ ಇರೋದಕ್ಕೆ ಯಾಕೆ ಭಯ ಪಡ್ತೀವಿ? ಆಲ್ವೇಸ್ ಆಬ್ವಿಯಸ್ಲಿ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ. ಸೊ ನಮಗೆ ಭಯ ಆಗುತ್ತೆ. 99% ಇದೇ ರೀಸನ್, ಅಲ್ವಾ. ಓಕೆ, ಸೊ ಲೆಟ್ಸ್ ಸೇ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿಲ್ಲ, ನಿಮ್ಮ ಲೈಫಲ್ಲಿ ನಡೆದಿರೋ ಯಾವುದೋ ಒಂದು ಖುಷಿ ಘಟನೆ ಅಥವಾ ತಮಾಷೆ ನಿಮಗೆ ನೆನಪಾಗುತ್ತೆ ಅಂತ ಅಂದ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ ಬದಲು, ಓಕೆ. ಸೊ ಆಗ ನಿಮ್ಗೆ ಏನಾಗುತ್ತೆ? ಅಯ್ಯೋ, ನಾನು ಒಬ್ಬರೇ ಇದ್ದೀನಿ, ಆ ಥರ ಎಲ್ಲ ಫೀಲ್ ಆಗುತ್ತಾ? ಇಲ್ಲ ಅಲ್ವಾ. ನೀವು ಎಂಜಾಯ್ ಮಾಡ್ತೀರೋ, ಓ ಅವತ್ತು ಅದು ನಡೆದಿತ್ತಲ್ವಾ ಅಂತ ಮತ್ತೆ ನಗ್ತೀರಾ ನೀವು, ಕರೆಕ್ಟಾ. ಸೊ ಅವಾಗ ನೆಗೆಟಿವ್ ಥಾಟ್ಸ್ ಎಲ್ಲೋಯ್ತು? ಆ ಒಂಟಿತನ ಅನ್ನೋದು ಎಲ್ಲೋಯ್ತು? ಸೊ ಈಗ ಹೇಳಿ, ಪ್ರಾಬ್ಲಮ್ ಎಲ್ಲಿದೆ? ನಿಮ್ಮಲ್ಲೇ ಇದೆ, ಔಟ್ಸೈಡಲ್ಲಿ ಎಲ್ಲೂ ಇಲ್ಲ ಅಥವಾ ಇನ್ಯಾರಲ್ಲೋ ಇಲ್ಲ, ಕರೆಕ್ಟಾ. ಗೊತ್ತಾಗ್ತಿದೆಯಾ? ಯಾವುದೋ ಪರ್ಸನಿಂದ ನಿಮಗೆ ಲೋನ್ಲಿನೆಸ್ ಹೋಗೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಗ್ತಾ ಇದೆಯಾ? ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಲ್ಲ ಅಂದರೂ ನಾನು ಹ್ಯಾಪಿಯಾಗಿ ಇರ್ತೀನಿ ಅಂತ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ಇಡೀ ವರ್ಲ್ಡೇ ನಿಮ್ಮ ಜೊತೆ ಸೇರ್ಕೊಳ್ಳುತ್ತೆ.
ಪ್ರತಿಯೊಬ್ಬರು ನಿಮ್ಮನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಳಿ? ಬಿಕಾಸ್ ಯು ಆರ್ ಸ್ಪ್ರೆಡಿಂಗ್ ಹ್ಯಾಪಿನೆಸ್. ಲೈಫ್ನ ಲೈಟಾಗಿ ತಗೊಳ್ಳಿ, ಗೊತ್ತಾಯ್ತಾ? ಹಿಂಗೆ ಆಗಬೇಕು ಲೈಫಲ್ಲಿ, ಹಾಗೆ ಆಗಬೇಕು ಲೈಫಲ್ಲಿ, ಈ ಥರ ಒಂದೇ ಪಾಯಿಂಟ್ ಇಟ್ಕೊಂಡಿರಬೇಡಿ, ಒಂದಕ್ಕೆ ಕಟ್ಟು ಬೀಳಬೇಡಿ. ಓಕೆ, ಬಿಟ್ಟಾಕಿ, ಅದು ಹೆಂಗಾಗುತ್ತೆ ಆಗಲಿ. ಓಕೆನಾ? ಐ ವಿಲ್ ಬಿ ಹ್ಯಾಪಿ ಅಲೋನ್ ಅಂತ ಫಸ್ಟು ತಲೆಯಲ್ಲಿ ಡಿಸೈಡ್ ಮಾಡಿ. ಬಂದವ್ರು ಬರಲಿ, ಖುಷಿಯಾಗಿರಿ, ಹೋದವ್ರು ಹೋಗಲಿ, ಖುಷಿಯಾಗಿರಿ. ಸೊ ಖುಷಿ ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಕು. ಅವ್ರು ಬರ್ತಾರಷ್ಟೇ, ಆಮೇಲೆ ಹೋಗ್ತಾರಷ್ಟೇ. ಈಗ ಬಸ್ಸಲ್ಲಿ ಎಲ್ಲೋ ಹೋಗ್ತಿರ್ತೀರ, ನೀವು ಹತ್ತಿದ್ರಿ ಅಥವಾ ಇಳಿದ್ರಿ ಅನ್ನೋದಕ್ಕೆ ನೀವು ಖುಷಿ ಹೋಗೋದು ಅಥವಾ ದುಃಖ ಪಡೋದು ಮಾಡ್ತೀರಿ. ಇಳಿದ್ಮೇಲೆ ಹತ್ತದ ಖುಷಿ, ಇಳಿದ್ಮೇಲೆ ದುಃಖ ಇಲ್ಲ. ಸೊ ಅದೇ ರೀತಿ ಜನಗಳು ಕೂಡ ಬಸ್ ಇದ್ದಂಗೆ. ಸೊ ಬರ್ತಾರೆ, ಹೋಗ್ತಾರೆ, ರೈಟ್? ಹತ್ತಿ ನೀವು ಬಸ್ಸು, ಅವರು ಹತ್ತೋದು ಇಳಿಯೋದು ಮಾಡ್ತಾರಷ್ಟೇ. ನೀವು ಅದಕ್ಕೆ ಖುಷಿ ಅವ್ರ ಮೇಲೆ ಡಿಪೆಂಡ್ ಮಾಡಿದ್ರೆ ಹೇಗೆ ಸಾಧ್ಯ? ಅವ್ರು ಸ್ಟಾಪ್ ಬಂದಾಗ ಅವ್ರು ಇಳಿದು ಹೋಗಲೇಬೇಕು ಲೈಫಲ್ಲಿ ಒಂದಿನ, ರೈಟ್? ಎಲ್ಲರನ್ನೂ ಡ್ರಾಪ್ ಮಾಡಿದ್ಮೇಲೆ ಬಸ್ ಒಂಟಿ ಆಗೇ ಆಗುತ್ತೆ ರಾತ್ರಿ ಅಲ್ವಾ? ಮತ್ತೆ ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಲೈಫಲ್ಲಿ ಅದೊಂದು ಸ್ಟೇಜ್ಗಳು, ಆಯಿತಾ? ಆ ಸ್ಟೇಜಲ್ಲಿ ಹಾಗೇ ಇರಿ. ಮತ್ತು ಇನ್ನೆಲ್ಲೋ ಹೋದಾಗ ಇನ್ನೊಬ್ಬರು ಲೈಫಲ್ಲಿ ಇನ್ಯಾರೋ ಸಿಗ್ತಾರೆ, ರೈಟ್? ಬಟ್ ಯಾರೇ ಬರಲಿ ಹೋಗಲಿ, ನಿಮ್ಮ ಖುಷಿ ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿರಲಿ. ಯಾವಾಗಲೂ ತುಂಬ ಸೀರಿಯಸ್ಸಾಗಿ ತಗೋಬೇಡಿ ಲೈಫ್ನ, ರೈಟ್? ನಾಳೆ ನೀವೇ ಹೋಗ್ಬಿಟ್ರೆ ಇವೆಲ್ಲ ಮ್ಯಾಟರೇ ಅಲ್ಲ. ಒಂಟಿತನ ಯಾರೂ ಇಲ್ಲ, ನೆಗೆಟಿವ್ ಥಾಟ್ಸ್ ಎಲ್ಲೋಯ್ತಾವೆಲ್ಲ. ನಾವು ಇರೋರ್ಗೂ ಮಾತ್ರ ತಾನೆ. ಸೊ ಟೇಕ್ ಇಟ್ ಈಸಿ, ಓಕೆ? ಸೊ ಈ ಒಂಟಿತನ ಭಯನ ಬೇರೆಯಿಂದ ಕಿತ್ತಾಕಬೇಕು ಅಂದರೆ ನೀವು ಒಂಟಿಯಾಗಿ ಇಲ್ಲ. ಫಸ್ಟ್ ಆಫ್ ಆಲ್, ನೀವು ಒಂಟಿಯಾಗಿದ್ರು ಒಂಟಿ ಅಲ್ಲ. ಸೊ ನೀವು ನಿಮ್ಮ ಜೊತೆ ಇದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಗಾಟ್ ಇಟ್? ಸೊ ಎವ್ರಿಥಿಂಗ್ ಈಸ್ ಇನ್ ಯು, ರೈಟ್? ಬೇರೆಲ್ಲೂ ಇಲ್ಲ ಸೊಲ್ಯೂಷನ್, ನೀವೇ ಸೊಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಗೆ, ರೈಟ್? ಎಂಟೈರ್ ಯೂನಿವರ್ಸ್ ಈಸ್ ಇನ್ಸೈಡ್ ಯು. ಗೊತ್ತಾಗ್ತಿದೆಯಾ? ಸೊ ಪ್ರತಿಯೊಂದು ನಿಮ್ಮಲ್ಲೇ ಇದೆ, ನಿಮ್ಮ ಥಾಟ್ಸಲ್ಲೇ ಇದೆ, ರೈಟ್? ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ, ಯಾರು ಬೇಡ. ಲೈಫ್ ಲಾಂಗ್ ಒಬ್ಬರೇ ಇರಿ ಅಂತ ನಾನು ಹೇಳ್ತಿಲ್ಲ. ಲೈಫಲ್ಲಿ ಇರಬೇಕು, ಓಕೆ? ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಅಜ್ಜಿ, ತಾತ ಎಲ್ಲರೂ ಬೇಕು. ಆದರೆ ಅವ್ರ ಮೇಲೆ ನಿಮ್ಮ ಖುಷಿನ ಡಿಪೆಂಡ್ ಮಾಡಬೇಡಿ. ಅವ್ರು ಇದ್ದಾರೆ, ಖುಷಿ, ಓಕೆ ಫೈನ್. ಬಟ್ ಕಂಪ್ಲೀಟ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಯಾವುದೇ ಒಂದು ಕಾರಣಕ್ಕೂ, ರೈಟ್? ಅವ್ರಿಲ್ಲ ಅಂದರೂ ನಾವು ಬದುಕ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಈಗ ಎಲ್ಲರೂ ಏನೋ ಹುಟ್ಟಾಗಿಂದ ಅಪ್ಪ ಅಮ್ಮನ ಜೊತೆ ಇರ್ತಾರೆ, ಕೆಲಸ ಅದು ಇದು ಅಂತ ಪಿ ಜಿಗಳಿಗೆ ಹೋಗ್ತಾರೆ. ಸೊ ಹಾಗಂತ ನೀವು ಅಪ್ಪ ಅಮ್ಮ ಎಲ್ಲರೂ ಬಿಟ್ಟಾಕಿದ್ರಿ ಅಂತನ ಇಲ್ಲ. ಅವ್ರು ಇಲ್ದಲೇನು ನೀವು ಬದುಕ್ತೀರಾ ಅಂತ, ಆ್ಯಂಡ್ ಬದುಕ್ತಾನೂ ಇರ್ತೀರಾ ಪಿ ಜಿಗಳಲ್ಲಿ, ಹೌದಾ? ನಿಮ್ಮ ಜೊತೆ ನೀವೇ ಇರ್ತೀರಾ. ಸೊ ಅವಾಗ ಹೇಗೆ ಅನಿಸುತ್ತೆ ನಿಮಗೆ? ಒಂಟಿ ಅನಿಸುತ್ತಾ? ಇಲ್ಲ, ರೈಟ್? ನೀವು ಖುಷಿಯಾಗೇ ಇರ್ತೀರಾ, ಆರಾಮಾಗೇ ಇರ್ತೀರಾ, ಹೌದು ತಾನೆ? ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತೀರಾ, ನಿಮ್ಗೆ ಇಷ್ಟ ಬಂದು ತಿಂತಿರ್ತೀರ, ಹೋಗ್ತಿರ್ತೀರ, ಬರ್ತಿರ್ತೀರ. ಬಟ್ ಯಾರ ಮೇಲೆ ಯಾಕೆ ಡಿಪೆಂಡ್ ಆಗಿ ನೀವು ಕಂಪ್ಲೀಟಾಗಿ ಒಂಟಿ ಅನ್ನೋದನ್ನ ನೀವು ಏನು ಅವ್ರೇನಾದ್ರು ಹೋದಾಗ ಒಂಟಿ ಅನ್ನೋದನ್ನ ಇಟ್ಕೊಂಡು ನೀವು ಯಾಕೆ ನರಳಬೇಕು? ಯಾರು ಇರಲಿ ಇಲ್ದೋಗ್ಲಿ, ಏನು ಇರಲಿ ಇಲ್ದೋಗ್ಲಿ. ಸೊ ಐ ವಿಲ್ ಬಿ ಹ್ಯಾಪಿ, ಐ ಆಮ್ ಹ್ಯಾಪಿ ಅಂದ್ಕೊಳ್ಳಿ, ಓಕೆನಾ? ಸೊ ಲೈಫಲ್ಲಿ ಯಾವತ್ತೂ ಒಂಟಿತನ ಅನ್ನೋದು ನಿಮಗೆ ಕಾಡೋದೇ ಇಲ್ಲ. ಬಿಕಾಸ್ ನೀವು ಏನೇ ಯೋಚನೆ ಮಾಡಿ ಏನೇ ಮಾಡಿದ್ರು ಅದೇನಾಗಬೇಕು ಅದೇ ಆಗೋದು. ಅರ್ಥ ಆಗ್ತಿದೆಯಾ? ಸೊ ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಜಾಸ್ತಿ ಸಪೋರ್ಟ್ ಮಾಡಿ, ಜಸ್ಟ್ ಸಪೋರ್ಟ್ ಅಲ್ಲ, ಓಕೆನಾ? ಸೊ ಜಾಸ್ತಿ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬೈ, ಟೇಕ್ ಕೇರ್.